ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿ ಪುಂಡ್ಲಿಕ್ ಜೊತೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಮಾತನಾಡಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಎಂಬ ಕುವೆಂಪು ಅವರ ಘೋಷವಾಕ್ಯವನ್ನು ಚೇಂಜ್ ಮಾಡಲಾಗಿದೆ. ಅಂದರೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಗಾಳಪೂಜಿಯ ಮುರಾರ್ಜಿ ವಸತಿ ಶಾಲೆಯಲ್ಲಿ ಈ ಘೋಷವಾಕ್ಯವನ್ನು ಚೇಂಜ್ ಮಾಡಿ ಈಗ ಬೋರ್ಡನ್ನು ನಾಮಫಲಕವನ್ನು ಕೂಡ ಶಾಲೆಯಲ್ಲಿ ಅಳವಡಿಸಲಾಗಿದೆ. ಈ ಕುರಿತು ಮಾತನಾಡಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದಂಥ ಪುಂಡ್ಲಿಕ್ ಮಾನವರು ನಾವು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಎಂಬ ಘೋಷವಾಕ್ಯ ಚೇಂಜ್ ಮಾಡಲಾಗಿದೆ, ಯಾಕೆ ಮಾಡಿದ್ದಾರೆ ಅಂತ? ಸರ್, ಈಗಾಗಲೇ ನಮ್ಮ ಪ್ರಿನ್ಸಿಪಾಲ್ರ ಜೊತೆ ನಾವು ಮಾತಾಡಲಾಗಿ ಅವ್ರು ಏನು ಹೇಳೋದಂದರೆ, ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ ಸರ್ ಗ್ರೂಪಲ್ಲಿ ಈ ಥರ ಮಾಡಿ ಅಂತ ಹೇಳಿದ್ದಾರೆ. ಈ ಥರದ್ದು ಅಂತಂದರೆ ಪಬ್ಲಿಕ್ಕಿಗೆ ಮತ್ತು ಪಾಲಕರಿಗೆ ಅವರು ನೇರವಾಗಿ ನಮ್ಮನ್ನು ಪ್ರಶ್ನಿಸುವಂಥ ಹಕ್ಕಿರ್ತದೆ. ಆ ಕಾರಣಕ್ಕೆ ಅವ್ರು ಪ್ರಶ್ನಿಸ್ಬೋದು ಅನ್ನೋ ಕಾರಣಕ್ಕೆ ನಾವು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂಥ ಸೆಂಟೆನ್ಸನ್ನು ಅದರಲ್ಲಿ ಸೇರ್ಪಡೆ ಮಾಡಿಸಿದ್ದೀವಿ ಅಂತೇಳಿ ಹೇಳಿದ್ದಾರೆ. ಆ ಪ್ರಕಾರ ಮಾತಾಡಿದ್ದೀನಿ. ಈಗ ನೋಡೋಣ, ನಮ್ಮ ಇ ಡಿ ಸರ್ ಜೊತೆ ಕೂಡ ನಾನು ಮಾತಾಡ್ತೀನಿ. ಈ ಬಗ್ಗೆ ಅವರು ಏನು ಸೂಕ್ತ ನಿರ್ದೇಶನ ಕೊಡ್ತಾರೆ. ಆಮೇಲೆ ಈಗಲೇ ನಾನು ಅದನ್ನು ನಾಮಫಲಕವನ್ನು ತೆಗೆಸುವಂಥ ಕೆಲಸ ಮಾಡ್ತೀನಿ. ಈಗ ಸದ್ಯಕ್ಕೆ ಅದನ್ನು ನಿಮ್ಗೆ ಆದೇಶ ಕಾಪಿಯಲ್ಲಿ ಬಂದಿದೆ ಅಥವಾ ಏನು ಓರಲಾಗಿ ಹೇಳ್ತಾರೆ? ಆದೇಶ ಬಂದಿಲ್ಲ, ಬರೀ ಮೌಖಿಕ ಆದೇಶ, ಅಂದರೆ ಮೌಖಿಕ ಡೈರೆಕ್ಷನ್ ಅಷ್ಟೇ ಇದೆ. ಯಾರು ಮಾಡಿದೆ ಸರ್ ನೀವು ಮೌಖಿಕ? ಪ್ರಿನ್ಸಿಪಾಲ್ ಸೆಕ್ರೆಟರಿ ಸರ್ ಮಾಡಿದ್ದಾರೆ. ಮೌಖಿಕ ತೊಂದರೆ ತಮಗೆ ಫೋನ್ ಮಾಡಿ ಹೇಳಿದ್ರೆ ಈ ಥರ ಚೇಂಜ್ ಮಾಡಿ ಎಲ್ಲ ಕಡೆ ಗ್ರೂಪಲ್ಲಿ ಹೇಳಿದಾರಲ್ಲ, ಗ್ರೂಪಲ್ಲಿ ಹೇಳಿದ್ದಾರೆ. ಆ ಪ್ರಕಾರ ನಮ್ಮ ಪ್ರಿನ್ಸಿಪಾಲ್ರು ಅದು ಎಲ್ಲರೂ ಏನು ಮಾಡಿಲ್ಲ ಅನ್ಕೊತೀನಿ. ನಾನು ನೋಡಿ ಪರಿಶೀಲನೆ ಮಾಡ್ತೀನಿ ಎಷ್ಟು ಶಾಲೆಯಲ್ಲಿ ಮಾಡಿದ್ದಾರೆ. ಆಮೇಲೆ ಅದು ಆದೇಶ ಬರುವವರೆಗೂ ಆ ಬೋರ್ಡನ್ನು ತೆಗೆಸುವಂಥ ಕೆಲಸ ಮಾಡ್ತೀನಿ. ಅಂದರೆ ಏನಂತ ಚೇಂಜ್ ಮಾಡಿದೆ ಸರ್? ಧೈರ್ಯವಾಗಿ ಪೋಷಕರು ಪ್ರಶ್ನಿಸಬೇಕಾ, ಯಾರು ಪ್ರಶ್ನಿಸ? ಅದೇ ಪೋಷಕರು ಪ್ರಿನ್ಸಿಪಾಲ್ರಿಗಾಗಲಿ ಶಾಲೆ ಎಲ್ಲ ನಮ್ಮ ಸ್ಟಾಫ್ಗಳಿಗೆ ಪ್ರಶ್ನಿಸ್ಬೋದು ಅಂತೇಳಿ ಮಾಡಿದ್ದಾರೆ. ಸೆಕ್ರೆಟರಿಗೆ ಸರ್ಕಾರ ಏನಾದರೂ ಆದೇಶ ಮಾಡಿದೆಯಾ ಈ ಥರ ಚೇಂಜ್ ಮಾಡಿರಿ ಅಂತ? ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳೇ ಹೇಳಿದ್ದದು. ಆ ಪ್ರಕಾರ ನಮ್ಮ ಪ್ರಿನ್ಸಿಪಾಲ್ರು ಫಾಲೋ ಮಾಡಿದ್ದಾರೆ. ನೋಡೋಣ, ಅದು ಸುತ್ತೋಲೆ ಅಥವಾ ಆದೇಶ ಏನಾದರೂ ಮಾಡ್ತಾರೆ, ನೋಡ್ತೀನಿ. ನೋಡ್ಬಿಟ್ಟು ತಮಗೆ ಸರ್ಕಾರದ ನಿರ್ದೇಶನದ ಅನ್ವಯನೇ ಇವ್ರು ಮಾಡಿದ್ದಾರೆ ಅಂತೀವಿ. ಅಂದರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ನಿರ್ದೇಶನದ ಅನ್ವಯನೇ ಮಾಡಿದ್ದಾರೆ. ರಿಟರ್ನ್ ಯಾವುದೂ ಇಲ್ಲಲ್ಲ ಸರ್? ಈಗ ರಿಟರ್ನ್ ಅನ್ನೋದಿಲ್ಲ, ಗ್ರೂಪಲ್ಲಿ ಶೇರ್ ಮಾಡಿದ್ದಾರೆ ಅಷ್ಟೇ. ಗ್ರೂಪಲ್ಲಿ ಹಾಕಿದ್ದಾರೆ, ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದಾರೆ. ಆ ಪ್ರಕಾರ ಅವ್ರು ಮಾಡಿದ್ದಾರೆ. ವಾಯ್ಸ್ ಕಾಲ್ ಹಾಕಿದ್ದಾರೆ? ಇಲ್ಲ, ಮೆಸೇಜ್ ಹಾಕಿದ್ದಾರೆ. ಟೆಕ್ಸ್ಟ್ ಮೆಸೇಜ್? ಟೆಕ್ಸ್ಟ್ ಅಂದರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಈ ಥರ ಟೆಕ್ಸ್ಟ್ ಮೆಸೇಜ್ ಹಾಕಿದ್ರು ಕೂಡ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ? ಇಲ್ಲ, ಈಗ ಸರ್ ಮೇಲಾಧಿಕಾರಿಗಳು ಹೇಳಿದ್ದಾರೆ ಅಂತೇಳಿ ಮಾಡಿದ್ದಾರೆ ಸರ್. ಇನ್ನೂ ನಮಗೇನು ಸೂಕ್ತ ನಿರ್ದೇಶನ ಕೊಡ್ತಾರೆ ಆ ಪ್ರಕಾರ ನಾವು ಮಾಡ್ತೀವಿ. ಈಗ ಮುಂದೆ ಏನು ಮಾಡ್ತೀವಿ ಸರ್? ಈಗ ಅಂದರೆ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ಮಾತಾಡ್ತೀನಿ, ಕೇಳ್ತೀವಿ ಸರ್ ಯಾವ ರೀತಿ ಹೇಳ್ತಾರೆ ಆ ಪ್ರಕಾರ ನಾವು ಮಾಡ್ತೀವಿ. ಇದಿಷ್ಟು ಏನು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಂತ ಪುಂಡ್ಲಿಕ್ ಮಾನವರು ಮಾತಾಗಿರುವಂಥದ್ದು. ಅಂದರೆ ನಮಗೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರು ಏನು ಆದೇಶವನ್ನು, ಮೌಖಿಕ ಆದೇಶವನ್ನು ಅಂದರೆ ಗ್ರೂಪಲ್ಲಿ ಏನು ಮೆಸೇಜನ್ನು ಹಾಕಿದ್ದಾರೆ ಆ ರೀತಿಯಾಗಿ ನಾವು ಇಂಪ್ಲಿಮೆಂಟನ್ನು ಮಾಡಿದ್ದೀವಿ. ಈ ಕುರಿತು ಸರ್ಕಾರದೊಂದಿಗೆ ಚರ್ಚೆಯನ್ನು ಕೂಡ ಮಾಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮರಾಮನ್ ಸುರೇಶ್ ಚಿನ್ಗುಡಿ ಜೊತೆ ಸುನಿಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ನೀವೇ ಮಾಡಿದಂಥ ಸುದ್ದಿ ಇಂಪ್ಯಾಕ್ಟ್ ಆಗಿದೆ, ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಮೊದಲು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬದಲಾವಣೆ ಮಾಡೋದಕ್ಕೆ ಯಾರು ಹೇಳಿದ್ರಂತೆ? ಖಂಡಿತವಾಗೂ ರಾಮ್ ಬಡಿಗೇರಿ, ಏನಂತಂದ್ರೆ ಪವರ್ ಟಿವಿಯಲ್ಲಿ ಈ ಕುರಿತು ವಿಸ್ತೃತವಾದಂತಹ ವರದಿಯನ್ನ ಇನ್ನು ಬೆಳಗ್ಗೆ ಪ್ರಕಟಣೆ ಮಾಡಿದ್ವಿ. ಈ ಸುದ್ದಿ ಪ್ರಸಾರವಾಗುತ್ತಲೇ ಈಗಾಗಲೇ ಎಚ್ಚೆತ್ತುಕೊಂಡಂತಹ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಆ ಶಾಲೆಯಲ್ಲಿ ಅಳವಡಿಸಿರುವಂತಹ ನಾಮಫಲಕವನ್ನ ಚೇಂಜ್ ಕೂಡ ಮಾಡಿದ್ದಾರೆ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಎಂಬ ಕುವೆಂಪು ಅವರ ಘೋಷವಾಕ್ಯವನ್ನ ಚೇಂಜ್ ಮಾಡುವ ಮೂಲಕ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನೆಯನ್ನ ಮಾಡಿ ಎಂಬ ಘೋಷವಾಕ್ಯವನ್ನ ಕೂಡ ಹಾಕಿದ್ರು. ಈ ವಿಚಾರವಾಗಿ ಪವರ್ ಟಿವಿ ವಿಸ್ತೃತವಾದಂತಹ ವರದಿಯನ್ನು ಕೂಡ ಪ್ರಕಟ ಮಾಡಿತ್ತು. ಜೊತೆಗೆ ಈ ಸಂಬಂಧಪಟ್ಟಂತಹ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ಪುಂಡ್ಲಿಕ್ ಮಾನವರವರನ್ನು ಕೂಡ ಪ್ರಶ್ನೆ ಮಾಡಿದ್ವಿ. ಅವರು ಕೂಡ ಹೇಳಿದ್ರು ನಮಗೆ ಆದೇಶ ಬಂದಿದೆ ಎಂಬ ಮಾತನ್ನು ಕೂಡ ಮೊದಲಿಗೆ ಹೇಳಿದ್ರು. ಆ ಸಂದರ್ಭದಲ್ಲಿ ನಾವು ಈ ಆದೇಶದ ಕಾಪಿಯನ್ನು ಕೂಡ ಅವ್ರಿಗೆ ಕೇಳಿದ್ವಿ. ಆ ಕಾಪಿ ಕೊಡ್ತೀವಿ ಎಂಬ ಮಾತನ್ನು ಹೇಳ್ಕೊಂಡು ಅವರು ಕಾಪಿ ಕೊಡದೆ ಕಾಲಹರಣವನ್ನು ಮಾಡಿದ್ರು. ಈ ಕುರಿತು ನೇರವಾಗಿ ಅವರ ಹತ್ರ ಬಂದು ಪ್ರಶ್ನೆಯನ್ನು ಮಾಡಿರುವಂತಹ ಸಂದರ್ಭದಲ್ಲಿ ನಮಗೆ ಆದೇಶವಾಗಿಲ್ಲ, ಮೌಖಿಕ ಆದೇಶ ಬಂದಿದೆ ಎಂಬ ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ಮೌಖಿಕ ಆದೇಶವನ್ನು ಇಂಪ್ಲಿಮೆಂಟ್ ಮಾಡಬಹುದಾ ಎಂಬ ಪ್ರಶ್ನೆಯನ್ನು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಎಚ್ಚೆತ್ತುಕೊಂಡಂತಹ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸದ್ಯಕ್ಕೆ ಆ ನಾಮಫಲಕವನ್ನ ಚೇಂಜ್ ಮಾಡಿ ಮೊದಲಿನ ಹಾಗೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಎಂಬ ಯಥಾವತ್ತಾದಂತ ನಾಮಫಲಕವನ್ನ ಮೊದಲಿನ ಹಾಗೆ ಹಾಕಿದಿರುವಂತದ್ದು. ಅಂದ್ರೆ ಪವರ್ ಟಿವಿ ವರದಿ ಪ್ರಸಾರ ಮಾಡಿದ ಕೇವಲ 1 ಗಂಟೆಯಲ್ಲಿ ಮತ್ತೆ ನಾಮಫಲಕವನ್ನ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಚೇಂಜ್ ಮಾಡಿದ್ರೆ ಮೊದಲಿನ ಹಾಗೆ ನಾಮಫಲಕವನ್ನು ಕೂಡ ಹಾಕಿರುವಂತದ್ದು. ಇದು ಪವರ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ರಾಮ್ ಬಡ್ಗೇರ್. ಎಸ್, ಓಕೆ, ಥ್ಯಾಂಕ್ ಯು ಸುನಿಲ್ ಭಾಸ್ಕರ್ ತಮ್ಮೆಲ್ಲ ಮಾಹಿತಿಗಾಗಿ.